ಕಲರಿನ ದಾಸವಾಳ ಇದೆ. ತುಂಬ ರಿಸರ್ಚ್ ಮಾಡಿ ಫೈನಲಿ ನೋಡ್ಕೊಂಡಿದ್ದೀನಿ ಒಂದು. ಹಾಗೆ ಇದು ವೀಳ್ಯದೆಲೆ 2 ತೊಗೊಂಡಿದ್ದೀನಿ. ಇದು ಅರ್ಧ ಲೀಟ್ರ್ ಎಣ್ಣೆಗೆ ಕೂದಲಿಗೆ ತುಂಬ ಒಳ್ಳೆಯದು. ಈಗ ಒಂದೊಂದಾಗಿ ಹಾಕ್ತಾ ಬರ್ತೀನಿ ಎಣ್ಣೆಗೆ. 2 ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪುಡಿ. ಉಕ್ಕೋ ಚಾನ್ಸಸ್ ಇದೆ. ಸ್ವಲ್ಪ ಸ್ಮೆಲ್ ಇದೆ. ಸ್ಮೆಲ್ನ ಇಷ್ಟಪಡದೇ ಇರೋರಿಗೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಆ್ಯಂಡ್ ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಮನೆ ಸುತ್ತಮುತ್ತನೇ ಈಸಿಯಾಗಿ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಕೂದಲಲ್ಲಿ ಕಾಣಿಸ್ಕೊಳ್ಳುವಂತಹ ಎಲ್ಲ ತರಹದ ಪ್ರಾಬ್ಲಮ್ಸ್ನ ತಡೆಗಟ್ಟೋದ್ರ ಜೊತೆಗೆ ಕೂದಲು ಸೊಂಪಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹಾಗೆ ಹೊಸ ಕೂದಲು ಹುಟ್ಟೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಈ ಆಯಿಲ್ನ ನಾನು ಎಷ್ಟು ಈಸಿಯಾಗಿ ಹೇಗೆ ಪ್ರಿಪೇರ್ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಆಯಿಲ್ನ ಪ್ರಿಪೇರ್ ಮಾಡುವಾಗ ನಾನು ಯೂಸ್ ಮಾಡಿದಂತಹ ಒಂದೊಂದು ಇಂಗ್ರೀಡಿಯೆಂಟಿಂದನೂ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಕೂದಲಿಗೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ದಾಸವಾಳದ ಗಿಡ ಇದೆ. ಎಲೆ ಅದರದ್ದೇ ತೆಗೀರಿ. ಕಡು ಹಸಿರು ಇದೆಯಲ್ಲ, ಚೆನ್ನಾಗಿದೆ. ತುಂಬ ಹಸಿರಿರೋ ಎಲೆ ತುಂಬ ಒಳ್ಳೆಯದಂತೆ. 3 ಕಲರಿನ ದಾಸವಾಳ ಇದೆ. ಸೊ ಅದರಲ್ಲಿ ಯಾವುದಪ್ಪ ಅಂತ ಒಂದಿಷ್ಟು ಕನ್ಫ್ಯೂಷನ್ ಆಯಿತು. ಬಟ್ ಇಟ್ಸ್ ಓಕೆ. ತುಂಬ ರಿಸರ್ಚ್ ಮಾಡಿ ಫೈನಲಿ ನೋಡ್ಕೊಂಡಿದ್ದೀನಿ ಒಂದು ಹೇರ್ ಆಯಿಲ್ಗೆ ಏನೇನು ಹಾಕ್ಬೋದು, ಯಾವುದು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕಬೇಕು ಎಲ್ಲ ನೋಡ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಒಟ್ಟು ಮಾಡಿಟ್ಟಿದ್ದೀನಿ. ನಾನೀಗ ಎಣ್ಣೆಗೆ ಯೂಸ್ ಮಾಡೋಂಥದ್ದು. ಸೊ ಮೊದಲನೇದಾಗಿ ಇಲ್ಲಿ ಹೆಚ್ಚಿರುವಂಥ ಅಲೋವೆರಾ, ಹಾಗೆ ದಾಸವಾಳದ ಹೂವು, ದಾಸವಾಳದ ಎಲೆ, ಹಾಗೆ ಇದು ವೀಳ್ಯದೆಲೆ 2 ತೊಗೊಂಡಿದ್ದೀನಿ. ಸ್ವಲ್ಪ ತುಳಸಿ, ಕರಿಬೇವು ಸೊಪ್ಪು, ಮೆಂತೆ, ಹಾಗೆ ಬೆಟ್ಟದ ನೆಲ್ಲಿಕಾಯಿ ಪುಡಿ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬಿಕಾಸ್ ಕರಿಬೇವು ಅಂದರೆ ಗೊತ್ತಲ್ಲ, ತುಂಬಾ ಒಳ್ಳೆಯದು. ಇದು ಅರ್ಧ ಲೀಟ್ರ್ ಎಣ್ಣೆಗೆ ಇದಿಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ದಪ್ಪ ತಳ ಇರೋ ಪಾತ್ರೆ, ಸೊ ಸ್ವಲ್ಪ ವೆಯ್ಟ್ ಇರೋ ಪಾತ್ರೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಸೀದೋಗೋದಿಲ್ಲ, ನೀಟಾಗಿ ಒಂದೇ ಥರದಲ್ಲಿ ಬಾಯ್ಲ್ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು 1/4 ಲೀಟ್ರು ಇರಲಿಲ್ಲ, ಅದಕ್ಕಿಂತ ಕಮ್ಮಿ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ. ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡೆ, ಸ್ವಲ್ಪ ಇದ್ರದ್ದೆಲ್ಲ ಬಿಡುತ್ತೆ ಅಂತ ಏನೇಳಿ ಸತ್ವ. ಈಗ ಒಂದೊಂದಾಗಿ ಹಾಕ್ತಾ ಬರ್ತೀನಿ ಎಣ್ಣೆಗೆ. ಎಣ್ಣೆ ಇನ್ನೂ ಕುದ್ದಿಲ್ಲ, ಅದಕ್ಕಿಂತ ಮುಂಚೆನೇ ಹಾಕ್ತೀನಿ. ಬಿಕಾಸ್ ಎಣ್ಣೆ ಈ ಸೊಪ್ಪಿನ ಜೊತೆನೇ ಎಣ್ಣೆ ಕುದಿಲಿ ಅಂತ, ಸತ್ವ ಕ್ಲೀನಾಗಿ ಬಿಡುತ್ತೆ. ಸೊ ಫಸ್ಟ್ ಹಾಕಿದ್ದೀಗ ದಾಸವಾಳದೆಲೆ, ನೆಕ್ಸ್ಟು ವೀಳ್ಯದೆಲೆ 2 ತೊಗೊಂಡಿದ್ನಲ್ಲ, ನೆಕ್ಸ್ಟು ತುಳಸಿ 1 ಮುಷ್ಟಿಯಷ್ಟು, ಹಾಗೆ ಒಂದು ಎಷ್ಟಿರ್ಬೋದು 8 ಇದೆಯಾ ಅಂತ 8 ದಾಸವಾಳದ ಹೂವು, ಅಲೋವೆರಾ, ಕರಿಬೇವು ಸೊಪ್ಪಂತೂ 3 ಮುಷ್ಟಿನೇ ತಗೊಂಡಿದ್ದೀನಿ ಅಂತ, ಒಳ್ಳೆಯದಲ್ಲ ಅಂತ. ಆ್ಯಂಡ್ ಇದಕ್ಕೆ 2 ಸ್ಪೂನ್ ಮೆಂತೆ, 2 ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪುಡಿ. ಆ್ಯಂಡ್ ನಿಮಗೆ ಹಸಿ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಅದನ್ನೇ ಜಜ್ಜಿ ಹಾಕೋಬೋದು. ಸೊ ನನಗೆ ಸಿಗದೇ ಇರೋ ಕಾರಣ ನಮ್ಮಲ್ಲಿ ಒಣಗಿಸಿದ ನೆಲ್ಲಿಕಾಯಿ ಇತ್ತು, ಅದನ್ನೇ ಪೌಡ್ರ್ ಮಾಡಿ ಹಾಕಿದೆ. ಆ್ಯಂಡ್ ಇವುಗಳ ಜೊತೆ ನೀವು ಇನ್ನೂ 2 ಪದಾರ್ಥಗಳನ್ನು ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಿಮಗೆ ಇಷ್ಟ ಇದ್ದಲ್ಲಿ. ಅದು ಈರುಳ್ಳಿ ಮತ್ತು ಇನ್ನೊಂದು ಕರಿ ಜೀರಿಗೆ. ಆ್ಯಂಡ್ 500 ml ಎಣ್ಣೆ ಮಾಡ್ತಿದ್ದೀರಾ ಅಂದರೆ ಒಂದು 2 ರಿಂದ 3 ಈರುಳ್ಳಿ ಹಾಕೋಬೇಕಾಗುತ್ತೆ. ಆ್ಯಂಡ್ ಅದು ಬೇಬಿ ಆನಿಯನ್ಸ್ ಅಂತಾರಲ್ಲ, ಅದು ದೊಡ್ಡದಾದರೆ ಒಂದೇ ಸಾಕಾಗುತ್ತೆ. ಬಟ್ ಅದು ನನಗೆ ಸ್ಮೆಲ್ ಆಡ್ ಅನಿಸುತ್ತೆ, ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡಿದೆ. ಆ್ಯಂಡ್ ಆಲ್ಸೋ ಕಪ್ಪು ಜೀರಿಗೆ ನನಗೆ ಸಿಗಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ. ಉಕ್ಕೋ ಚಾನ್ಸಸ್ ಇದೆ. ಈ ಥರ ಎಣ್ಣೆ ಕಾಯಿಸುವಾಗ ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೇ ಬೆಟರ್. ಬಿಕಾಸ್ ಈ ಥರ ಉಕ್ಕೋ ಚಾನ್ಸಸ್ ಇರುತ್ತೆ. ಬಟ್ ನಂದು ಉಕ್ಕಲಿಲ್ಲ, ನಾನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಮಗ್ಸ್ತಾನೇ ಇದ್ದೆ. ಆ್ಯಂಡ್ ಆದರೂ ಕೂಡ ಮೇಲ್ಮೇಲೆ ಬರ್ತಿತ್ತಲ್ಲ, ರಿಸ್ಕ್ ಬೇಡ ಅಂತ ನಾನು ಇಂಡಕ್ಷನಲ್ಲಿಟ್ಟೆ. ಅದಾದ್ರು 400 ಇಟ್ಟರೆ ಈವನ್ ಆಗಿ ಸಣ್ಣಕ್ಕೆ ಕುದೀತಾ ಇರುತ್ತೆ. ಆ್ಯಂಡ್ ಈ ಎಣ್ಣೆ ಎಷ್ಟೊತ್ತು ಕುದಿಬೇಕಪ್ಪ ಅನ್ನೋ ಒಂದು ಡೌಟ್ ಬಂದಿರಬೇಕು. ನಾನು ಕ್ಲಿಯರ್ ಮಾಡ್ತೀನಿ. ಆ್ಯಕ್ಚುಲಿ ಸಿಮ್ಮಲ್ಲಿ ಇಟ್ಟು ಕುದಿಸಿದ್ರಿಂದ ನಾನು 500 ml ಎಣ್ಣೆ ಹಾಕಿದ್ದು. ಸೊ 20 ಮಿನಿಟ್ಸ್ ಬೇಕಾಯಿತು. ಬಟ್ ಜಾಸ್ತಿ ಎಣ್ಣೆ ಆದರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗ್ಬೋದು. ಅದ್ರಿಗಿಂತ ನಾವು ಏನು ಎಲೆ ಹಾಕಿರ್ತೀವೋ ಆ ಎಲೆ ಈ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿರಬೇಕು, ಆಗ ಎಣ್ಣೆ ಕಂಪ್ಲೀಟ್ ಆಗಿ ರೆಡಿಯಾಗಿದೆ ಅಂತ. ಆ್ಯಕ್ಚುಲಿ ಅದಕ್ಕೆ ಕುದಿಯೋಷ್ಟೊತ್ತಿಗೆ ಗೊತ್ತಾಗುತ್ತೆ ನಮಗೆ, ಇದು ತುಂಬ ಕ್ರಿಸ್ಪಿಯಾಗಿ ಹೋಗಿರುತ್ತೆ ಎಲೆ. ಇಲ್ಲಿ ನಾನು ತಳ ದಪ್ಪ ಇರೋ ಪಾತ್ರೆನ ಯೂಸ್ ಮಾಡಿದ್ರಿಂದ ಫ್ಲೇಮ್ ಆಫ್ ಮಾಡಿದ್ಮೇಲೂ ಕೂಡ ತುಂಬಾ ಹೀಟ್ ಇರುತ್ತೆ. ಹಾಗಾಗಿ ಎಣ್ಣೆ ಇನ್ನೂ ಜಾಸ್ತಿ ಕಾದಂಗೆ ಆಗಿಬಿಟ್ರೆ ಕಷ್ಟ ಅಂತ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಅದರೊಳಗೆ ತಣಿಯೋಕ್ಕೆ ಇಟ್ಟೆ. ಆ್ಯಂಡ್ ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಬಟ್ಟೆ ಎಲ್ಲ ಯೂಸ್ ಮಾಡಿಲ್ಲ, ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ. ಬಿಕಾಸ್ ಸಣ್ಣ ಪುಟ್ಟ ಏನು ಕಸ ಕೂಡ ಇಳಿಯೋದಿಲ್ಲ, ಪ್ಯೂರ್ ಎಣ್ಣೆನೇ ಸಿಗುತ್ತೆ. ಬಟ್ ನನಗೇನು ಅಷ್ಟು ಪ್ಯೂರ್ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಹಳೇದು ಟೀ ಸೋಸೋದೊಂದಿತ್ತು, ಅದರಿಂದ ಸೋಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲದೂ ಹೇಳಿದೆ, ಇದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದಷ್ಟು ಬೆನಿಫಿಟ್ಸ್ ಕೂಡ
ಹೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ನಮಗೆ ಗೊತ್ತಿರುತ್ತೆ, ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಇರುತ್ತೆ. ಆದರೂ ಕೂಡ ಅಯ್ಯೋ ಯಾರು ಮಾಡ್ಕೊಳ್ತಾರೆ ಅನ್ನೋ ಒಂದು ಸೋಮಾರಿತನ ಬಂದಿರುತ್ತೆ ಅಲ್ವಾ. ಅದಕ್ಕೆ ನಾನು ಕೂಡ ಎಷ್ಟು ದಿವಸ ಡಿಲೇ ಮಾಡ್ತಾನೆ ಬಂದೆ. ಬಟ್ ಇದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬೆನಿಫಿಟ್ಸ್ ಗೊತ್ತಾದರೆ ಖಂಡಿತವಾಗ್ಲೂ ನೀವು ರೆಡಿ ಮಾಡ್ಕೊಳ್ತೀರಾ ಮನೇಲೆ. ಮೊದಲನೇದಾಗಿ ಹೇಳೋದಾದ್ರೆ ನಾನು ಇದಕ್ಕೆ ಏನು ಯೂಸ್ ಮಾಡಿದ್ದೀನಿ, ಕರಿಬೇವು ಸೊಪ್ಪು, ದಾಸವಾಳದ ಎಲೆ, ದಾಸವಾಳದ ಹೂವು, ಮೆಂತೆ, ಇದೆಲ್ಲದೂ ಕೂಡ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ಹೊಸ ಕೂದಲು ಹುಟ್ಟೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಇದು ನಮ್ಮ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಈಗ ಬಾಲನೆರೆ ಅಂತ ಕಾಣಿಸ್ಕೊಳ್ತಾ ಇದೆ, ಕೂದಲು ಬೇಗ ಬಿಳಿಯಾಗುವಂಥದ್ದು, ಅದನ್ನು ಕೂಡ ತಡೆಯುತ್ತೆ. ಆ್ಯಂಡ್ ಬಿಳಿಯಾಗಿರೋ ಕೂದಲು ಕೂಡ ಕಪ್ಪಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಇದನ್ನು ಯಾವುದೂ ಸುಮ್ಮನೆ ಹೇಳಿಲ್ಲ, ನಾನು ಒಂದಿಷ್ಟು ರಿಸರ್ಚ್ ಮಾಡಿ ಆ್ಯಂಡ್ ತಿಳ್ಕೊಂಡೆ ನಿಮಗೆ ತಿಳಿಸ್ತಾ ಇರೋದು. ನೆಕ್ಸ್ಟ್ ಅಲೋವೆರಾ, ಇದಂತೂ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅಲ್ವಾ, ಫೇಸಿಗೆ ಹಾಗೆ ಹೇರ್ಗೆ. ಇದು ಕೂದಲಿಗೆ ಶೈನ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಡ್ಯಾಂಡ್ರಫ್ನ ಕಡಿಮೆ ಮಾಡೋದ್ರ ಜೊತೆಗೆ ಇಚ್ಚಿಂಗನ್ನ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ವರ್ಟ್ ಇರುತ್ತಲ್ಲ, ಫ್ರೀಝಿ ಹೇರ್ ಅಂತಾರಲ್ಲ ಅಂತ ಹೇರ್ನ ಸ್ಮೂತ್ ಮಾಡುತ್ತೆ. ಆ್ಯಂಡ್ ವೀಳ್ಯದೆಲೆ ಆಗಿರ್ಬೋದು ಅಥವಾ ತುಳಸಿ ಆಗಿರ್ಬೋದು, ಇದೆಲ್ಲದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವಂಥದ್ದು, ಹಾಗೆ ವಿಟಮಿನ್ ಸಿ ಹೆಚ್ಚಿರುವಂಥದ್ದು. ಆ್ಯಂಡ್ ಈ ವಿಟಮಿನ್ ಸಿ ಹೊಟ್ಟೆಗೆ ತಗೊಳ್ಳೋದಾಗಲಿ ಅಥವಾ ಈ ರೀತಿ ಅಪ್ಲೈ ಮಾಡೋದಾಗಲಿ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಹೇರ್ ಆಯಿಲ್ನ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಅದು ಸಿಗೋ ಖುಷಿನೇ ಬೇರೆ. ಆ್ಯಂಡ್ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಹೇರ್ ಆಯಿಲ್ ಅಪ್ಲೈ ಮಾಡೋಷ್ಟೊತ್ತಿಗೂ ಅಷ್ಟೇ ಸ್ಕ್ಯಾಲ್ಪಿಗೆ ಕ್ಲೀನಾಗಿ ಮುಟ್ಟೋ ಹಾಗೆ ಮಸಾಜ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಆಲ್ಸೋ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈ ರೀತಿ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಒಂದು 2-3 ಅವರ್ಸ್ ಬಿಟ್ಟು ನೆಕ್ಸ್ಟ್ ಹೇರ್ ವಾಶ್ ಮಾಡಬೇಕು ಅಂತಾರೆ. ಬಟ್ ನನಗೆ ಅದು ಸರಿ ಅನಿಸಲ್ಲ. ಅಟ್ಲೀಸ್ಟ್ ಒನ್ ಡೇನಾರು ಆಯಿಲ್ ಸ್ಕ್ಯಾಲ್ಪಿಗೆ ಅಬ್ಸರ್ಬ್ ಹಾಕಿ ಬಿಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಡ್ಯಾಂಡ್ರಫ್ ಇರೋರಿಗೆ ಅದು ಸರಿಯಾಗೋದಿಲ್ಲ. ಬಿಕಾಸ್ ಆಯಿಲ್ನ ತುಂಬ ಟೈಮ್ ಅಲ್ಲಿ ತಲೆಲೇ ಇಟ್ಟರೆ ಡ್ಯಾಂಡ್ರಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನನಗೆ ಈ ರೀತಿ ಡ್ಯಾಂಡ್ರಫ್ ಆಗಲಿ ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗಲಿ ಈ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ. ಬಟ್ ಇತ್ತೀಚೆಗೆ ಹೇರ್ ಫಾಲ್ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಬೇಬಿ ಹೇರ್ಸ್ ಅಂತ ಏನೂ ಕಾಣಿಸ್ಲಿಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಮನೆಯಲ್ಲೇ, ಈ ಥರ ಒಳ್ಳೆ ಬೆನಿಫಿಟ್ಸ್ ಇರೋವಂಥದ್ದು ಅಂತ ಡಿಸೈಡ್ ಮಾಡಿ ಫೈನಲಿ ಮಾಡಿಕೊಂಡೆ. ಮಾಡಿದ ದಿವಸನೇ ಹಚ್ಕೊಂಡೇ ಬಿಟ್ಟೆ. ಆ್ಯಕ್ಚುಲಿ ಸ್ವಲ್ಪ ಸ್ಮೆಲ್ ಇದೆ, ಸ್ಮೆಲ್ನ ಇಷ್ಟಪಡದೇ ಇರೋರಿಗೆ ಹೆಚ್ಚಾಗ್ಬೋದು. ಬಟ್ ನನಗೇನು ಆ ಥರ ಫೀಲ್ ಆಗೋದಿಲ್ಲ ಯಾವುದೇ ರೀತಿ ಸ್ಮೆಲ್ ಕೂಡ. ಸೊ ಸೊಪ್ಪಿನ ಸ್ಮೆಲ್ ಬಂದಂಗೆ ಬರ್ತಾಯಿದೆ ಅಷ್ಟೇ. ಆ್ಯಕ್ಚುಲಿ ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾರೆ ಕೆಲವರು. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಅದ್ರ ಸ್ಮೆಲ್ ಬಂದುಬಿಡುತ್ತೆ. ಈರುಳ್ಳಿದೆ ಡಾಮಿನೇಟ್ ಆಗಿಬಿಡುತ್ತೆ. ಸೊ ನಂಗೆ ಅದು ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನು ಎಣ್ಣೆ ಹಚ್ಚಿದ್ರೆ 1 ದಿವಸ 2 ದಿವಸ ಇಟ್ಕೊಳ್ತೀನಿ, ಆವಾಗ ಅದು ತುಂಬ ಇರಿಟೇಟ್ ಆಗಿಬಿಡುತ್ತೆ. ಹಾಗಾಗಿ ಆನಿಯನ್ ಒಂದು ಬಿಟ್ಟು ಬೇರೆದೆಲ್ಲ ಹಾಕಿದ್ದೀನಿ ಇದಕ್ಕೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನೀವು ನಂಬ್ತಿರೋ ಬಿಡ್ತೀರೋ ನಾನು ಈ ಥರದ್ದೆಲ್ಲ ಎಣ್ಣೆ ಅಂತ ಸ್ಪೆಷಲಾಗಿ ಹೇರ್ ಕೇರ್ ಮಾಡ್ತಿರೋದು. ಬಿಕಾಸ್ ನಾನು ಇದುವರೆಗೂ ಯಾವುದೇ ರೀತಿ ಎಣ್ಣೆ ಹಚ್ಚೋದಾಗಲಿ, ಈ ರೀತಿ ಹರ್ಬಲ್ ಹೇರ್ ಆಯಿಲ್ ಹಚ್ಚೋದಾಗಲಿ ಅಥವಾ ಸ್ಪೆಷಲ್ ಶ್ಯಾಂಪು ಅಪ್ಲೈ ಮಾಡೋದಾಗಲಿ ಯಾವುದೇ ಥರ ಮಾಡಿಲ್ಲ ನಾನು. ಸೊ ಇದೇ ಫಸ್ಟ್ ಟೈಮ್, ನೋಡೋಣ ಹೇಗಾಗುತ್ತೆ ಅಂತ. ಸೊ ಸದ್ಯಕ್ಕಂತೂ ಗೊತ್ತಾಗೋದಿಲ್ಲ ಇದ್ರ ರಿಸಲ್ಟ್. ಅಫ್ಕೋರ್ಸ್ ಹೇರ್ ವಾಶ್ ಆದಮೇಲೆ ಗೊತ್ತಾಗ್ಬೋದು, ಬಿಕಾಸ್ ಆಲೋವೆರಾ ಎಲ್ಲ ಹಾಕಿದ್ದೀನಿ. ಸೊ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಬಟ್ ರಿಸಲ್ಟ್ ಗೊತ್ತಾಗಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ನೋಡೋಣ ಮುಂಬರುವ ದಿನಗಳಲ್ಲಿ, ಮುಂದಿನ ವ್ಲಾಗ್ಗಳಲ್ಲಿ ನಾನು ತಿಳಿಸ್ತೀನಿ ಹೇಗಾಗ್ತಿದೆ ಎಣ್ಣೆ ಹಚ್ತಿರೋದು ಅಂತ. ನೋಡೋಣ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಸ್ವಲ್ಪನಾರು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೇಳಿ ಬೇಜಾರಾಗಿದೆ, ಆದರೂ ಕೂಡ ಒಂದು ಸರಿ ಹೇಳೋ ಪದ್ಧತಿ. ಸಿ ಯು ಸೂನ್, ಬಾಯ್.